ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಬೆಂಗಳೂರಿನಿಂದ 600-700 ಕಿಲೋಮೀಟರ್ ಟ್ರಾವೆಲ್ ಮಾಡಿಕೊಂಡು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಾನ್ಯಕೇಟ ಅಥವಾ ಮೆಳಕೇಡ ಅನ್ನುವಂತಹ ಊರಿಗೆ ಬಂದಿದೆ. ಈ ಊರು ಇವತ್ತು ಕರ್ನಾಟಕದ ಮ್ಯಾಪ್ನಲ್ಲಿ ಅಷ್ಟೇ ಯಾಕೆ ಕಲಬುರಗಿಯ ಮ್ಯಾಪ್ನಲ್ಲೂ ಗುರುತಿಸಲಾಗದಷ್ಟು ಸಣ್ಣ ಊರಾಗಿದೆ. ಆದ್ರೆ ಈವರೆಗೂ ಹಬ್ಬಿದ್ದಂತಹ ಕನ್ನಡ ಸಾಮ್ರಾಜ್ಯದ ರಾಜಧಾನಿ. ಹೌದು ಫ್ರೆಂಡ್ಸ್, ಜಗತ್ತಿನ ವಿಸ್ಮಯಗಳಲ್ಲಿ ಒಂದಾದಂತಹ ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದಂತಹ ರಾಷ್ಟ್ರಕೂಟ ರಾಜಧಾನಿ ಇದು. ಕವಿಯೂ ಆಗಿದ್ದಂತಹ ಅಮೋಘವ ಶತ್ರುಪತುಂಗ ಸ್ಥಾಪನೆ ಮಾಡಿದಂತಹ ಊರು ಇದು. ಕನ್ನಡದ ಮೊದಲ ಸಾಹಿತ್ಯ ಗ್ರಂಥ ಕವಿರಾಜ ಮಾರ್ಗ ಸೃಷ್ಟಿಯಾದಂತಹ, ಕನ್ನಡವನ್ನ ರಾಷ್ಟ್ರ ಭಾಷೆಯಾಗಿ ಮಾಡಿಕೊಂಡು ಇಡೀ ದಕ್ಷಿಣ ಭಾರತವನ್ನ ಆಳಿದಂತಹ ರಾಷ್ಟ್ರಕೂಟರ ನಾಡು. ಯಾಕೆ ಇಷ್ಟೆಲ್ಲ ಹೇಳ್ದೆ ಅಂತಂದ್ರೆ, ಇವತ್ತು ನೀವು ಇಲ್ಲಿಗೆ ಏನಾದ್ರೂ ಬಂದ್ರೆ ಇಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಏನಂದ್ರೆ ಏನೂ ಇಲ್ಲ. ಇಡೀ ಕೋಟೆ ಗಿಡ ಗೆಂಟೆಗಳಿಂದ, ಮಲಮೂತ್ರದಿಂದ, ಪ್ಲಾಸ್ಟಿಕ್ ಕವರ್ಗಳಿಂದ ತುಂಬಿ ಹೋಗಿದೆ. ಇಡೀ ಆಸೆಗೋಸ್ಕರ ಇಡೀ ಕೋಟೆಯನ್ನ ದೊಗದಿದ್ದಾರೆ. ಇಲ್ಲಿನ ಕೋಟೆಯ ಕಲ್ಲುಗಳನ್ನ ಕಿತ್ಕೊಂಡು ಹೋಗಿ ಮನೆ ಕಟ್ಕೊಂಡಿದ್ದಾರೆ. ಇನ್ನೂ ನಾಚಿಕೆ ಪಡಬೇಕಾಗಿರೋ ವಿಷಯ ಏನು ಅಂದ್ರೆ, ಇಷ್ಟು ದೊಡ್ಡ ಇತಿಹಾಸವನ್ನು ಹೊಂದಿರುವಂತಹ ಈ ಕೋಟೆಯೊಳಗಡೆ ಎಲ್ಲೂ ಒಂದು ಮಾಹಿತಿ ಫಲಕ ಕೂಡ ಇಲ್ಲ. ಕೋಟೆ ಒಳಗಡೆನೆ ಮನೆ ಕಟ್ಕೊಂಡು ಕೋಟೆಯ ಮುಂಭಾಗವನ್ನೇ ಶೌಚಾಲಯ ತರ ಯೂಸ್ ಮಾಡ್ತಿದ್ದಾರೆ. ಯಾರಾದ್ರೂ ವಿದೇಶಿಗರು ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸಿದಂತಹ ಕೃಷ್ಣನ ರಾಜಧಾನಿಯಲ್ಲಿದೆ ಅಂತ ಹುಡುಕೊಂಡ್ ಬಂದ್ರೆ ಖಂಡಿತ ಅವರು ಆಶ್ಚರ್ಯ, ನಾಚಿಕೆ ಎರಡೂ ಪಟ್ಕೊಳ್ತಾರೆ. ಯಾಕೆಂದ್ರೆ ಇಂತಹ ಸ್ಥಳ ಯಾವ್ದಾದ್ರು ವಿದೇಶದಲ್ಲಿ ಇದ್ದಿದ್ರೆ ಇವತ್ತು ಜಗತ್ತಿನ ಆಟೆಸ್ಟ್ ಟೂರಿಸ್ಟ್ ಪಾಯಿಂಟ್ ಗಳಲ್ಲಿ ಅದು ಒಂದಾಗಿರ್ತಿತ್ತು. ಸರ್ಕಾರ, ಸ್ಥಳೀಯರು, ಜನಪ್ರತಿನಿಧಿಗಳು ಈ ಕಡೆ ಗಮನ ಹರಿಸ್ಲಿ, ಈ ಒಂದು ಸ್ಥಳವನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು ಫ್ರೆಂಡ್ಸ್.